ಅದೇನಾಗ್ಬಿಟ್ಟೈತೋ ಗೊತ್ತಿಲ್ಲ, ನಮ್ ಕನಕಪುರದಲ್ಲಂತೂ ಭಾರಿ ಆಕ್ಸಿಡೆಂಟು. ಇವತ್ತಂತೂ ಪಕ್ಕ ಮಳೆ ಬಂದೇ ಬರ್ತದೆ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಎದ್ದೆಟ್ಗೆ ಸಾಂಗ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಬಿಟ್ಟೆ ಇವತ್ತು. ಟಕ ಟಕ ಅಂತ ಹೋಗಿ ಟಕ ಟಕ ಅನ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಮಸ್ತಾಗಿ ರೆಡಿ ಆಗಿದೆ. ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ನಾನು ನಮ್ ಶಿಷ್ಯ ಶಿಸ್ತಾಗಿ ಗೋಡಳ್ಳಿ ಕಡೆ ಹೋಯ್ತಾ ಇರ್ಬೇಕಾದ್ರೆ ಹಳ್ಳಲ್ಲಿ ಒಂದ್ ಹೋಟ್ಲು ಸಿಕ್ತು, ಮಸ್ತಾಗಿರೋ ಹೋಟ್ಲು. ಒಂದ್ ಮಂಕ್ರಿ ಏರ್ಸ್ಕೊಂಡು ಅದಾದ್ಮೇಲೆ ಶಿಸ್ತಾಗಿ ನಮ್ಮ ಅಡ್ಡದ ಕಡೆಗೆ ನಾನು ನಮ್ ಶಿಷ್ಯ ಹೋಯ್ತಿವಿ. ನಮ್ ಭಯ ಏನೋ ಬುಕ್ ಮಾಡ್ಬಿಟ್ಟಾರಲ್ಲ ನಮಗ್ ಕಾಣ್ದಂಗೆ. ಶಿಸ್ತಾಗೋ 90 ಏರ್ಸ್ಕೊಂಡು ಈ ಲೋಪರ್ ನನ್ನ ಮಗನ ಕಾದಿ ಸಾಕಾಗೋಯ್ತು. ಹಂಗೋ ಹಿಂಗೋ ಬಂದ. ಬರ್ಬೇಕಾದ್ರೆ ಕೈಲಿ ಏನೋ ಕವರ್ ಅಲ್ಲ ಅಡ್ಸ್ಕೊ ಬತ್ತಾವನೆ. ಈ ಆಕ್ಸಿಡೆಂಟ್ ಆಗಿರೋದು ರೂರಲ್ ಕಾಲೇಜ್ ಪಕ್ಕ ಕೇಕ್ ಮನೆ ಆಪೋಸಿಟ್. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಧಾನ ಓಡಾಡಿ. ನಮ್ಮ ಬಾಯ್ಸು ವಯಸ್ಸಾಗಿರೋರು ಎಲ್ಲರೂ ಓಡಾಡ್ತಾ ಇರ್ತಾರೆ. ಸೊ ಕಾರ್ಗೆ ಸ್ವಲ್ಪ ಏಟ್ ಆಗ್ಬಿಡೈತೆ, ಅಂದ್ರೆ ಮಿರರ್ ಬ್ಲಾಸ್ಟ್. ಒಂದ್ ವಿಸಿಟ್ಗೆ ಹೋಗ್ಬೇಕಾಯ್ತು, ಅದಕ್ಕೆ ನಾವು ನೇರಳೆಣ್ಣು ತಗೊಂಡು ಒಯ್ತಾ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಶಿಸ್ತಾಗಿ ತಗೊಂಡು ತಗೊಂಡಿರೋ ನೇರಳೆಣ್ಣ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾನು ನಮ್ ಶಿಷ್ಯ ಕಸ್ಟಮರ್ ಮನೆ ತಗ ಹೋದೋ. ಅಲ್ಲೋಗಿ ನೋಡ್ತೀನಿ ಕಸ್ಟಮರ್ ಊರ್ ಬಿಟ್ಬಿಟ್ಟವ್ರೆ. ಇನ್ನೇನು ಮಾಡಕ್ ಆಗಲ್ಲ ಅನ್ಬಿಟ್ಟು ನಾನು ನಮ್ ಶಿಷ್ಯ ಶಿಸ್ತಾಗಿ ಕನಕಪುರ್ ಕಡೆಗೆ ಹೋಗಿ ಮನೆಗೆ ಹೋದೋ. ಮನೇಲಿ ಬೆಳಗ್ಗೆ ನಾಷ್ಟ ಮಾಡಿರ್ಲಿಲ್ಲ ಅನ್ಬಿಟ್ಟು ನನಗೋಸ್ಕರ ಮಡಿಕೊಂಡು ಕಾಯ್ಕೊಂಡು ಕೂತಿದ್ರು. ಕಾಯ್ಕೊಂಡೇನ್ ಕೂತಿರ್ಲಿಲ್ಲ ಗೈಸ್, ಅದೇ ಇಕ್ಬೇಕು ಅಂತ ಇಕ್ಕಿದ್ರು. ಅದಾದ್ಮೇಲೆ ನಮ್ಮ ಅಪ್ಪ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಮಗಳು ಬಂದವ್ರೆ ಅಂತ ಹಳಸೆಣ್ಣು ತಂದಿ ಅವ್ರಿಗೆ ಕೂದಿ ಕೊಡ್ತು, ಹಾಗೆ ನನ್ಗೂ ಕೊಡ್ತು. ಈ ಹಳಸೆಣ್ಣು ನಮ್ ದೊಡ್ಡಪ್ಪರ್ ಮರದ್ದು ಸಕ್ಕದಾಗಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ವೀಟ್ ಆಗಿತ್ತು. ಇವತ್ತೊಂದ್ ಮಿನಿಲಾಗ್ ಹೆಂಗಿತ್ತು ಅಂತ ಒಂದ್ ಲೈಕ್, ಒಂದ್ ಕಮೆಂಟ್, ಒಂದ್ ಫಾಲೋ ಮಾಡ್ಕೋಗ್ರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.